ಬೆಳಗಾವಿಯಲ್ಲಿ ಇಂದು ಅಧಿವೇಶನ ನಡೀತಾ ಇದೆ. ಈಗಾಗಲೇ ಶುರುವಾಗಿದೆ 11 ಗಂಟೆಗೆ. ನೋಡಿ, ಈ ಒಂದು ಅಧಿವೇಶನದ ಸಮಯದಲ್ಲಿನೇ ಈಗ ನಾಡದ್ರೋಹಿಯಾಗಿರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದರೆ MES ಮತ್ತೆ ಖ್ಯಾತಿಯನ್ನು ತೆಗಿತಾ ಇದೆ. ಇದು ಅನೇಕ ದಶಕಗಳಿಂದ ಕೂಡ ಕರ್ನಾಟಕದ ಜೊತೆ ಮಹಾರಾಷ್ಟ್ರ ಸರ್ಕಾರ ಮತ್ತು MES ಏನಿದೆ ಸಾಕಷ್ಟು ಖ್ಯಾತಿಯನ್ನು ತೆಗೆದುಕೊಂಡು ಬರ್ತಾ ಇದೆ. ಈಗ ಈ ಬಾರಿಯೂ ಕೂಡ, ಈ ವರ್ಷವೂ ಕೂಡ ಇವರು MES ಏನು ಮಾಡ್ತಾ ಇದ್ದಾರೆ, ಮಹಾ ಸಮ್ಮೇಳನದ ಒಂದು ಸಮಾವೇಶಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ನೋಡಿ, 1956ರಲ್ಲಿನೇ ಬೆಳಗಾವಿ ಕರ್ನಾಟಕಕ್ಕೆ ಸೇರಿತ್ತು ಅಂತ ಹೇಳಿ ಕಾನೂನಿನ ರೀತಿಯಲ್ಲಿನೇ ಅದನ್ನು ಹೇಳಲಾಗಿತ್ತು. ಆದರೂ ಕೂಡ ಇವರಿಗೆ ಬುದ್ಧಿ ಬರ್ತಾ ಇಲ್ಲ, ಆದರೂ ಕೂಡ ಕೇಳ್ತಾ ಇದ್ದಾರೆ. ಭಾಷೆಯ ಒಂದು ವಿಚಾರವಾಗಿ MES ಭಾಷೆಯ ಒಂದು ಹೆಸರಲ್ಲಿ ಶಾಂತಿಯನ್ನು ಕದಡುವಂತಹ ಕೆಲಸ ಮಾಡ್ತಾ ಇದೆ. ದಶಕಗಳಿಂದ ಕೂಡ ಇದು ತಕರಾರು ಮಾಡಿಕೊಳ್ತಾನೇ ಬರ್ತಾ ಇದೆ. ಮಹಾಮೇಳ ನಡೆಯುವ ಒಂದು ಮೂಲಕ, ಆ ಸಮ್ಮೇಳನ ನಡೆಸುವಂಥ ಮೂಲಕ ಭಾಷಾ ಒಂದು ಸಾಮರಸ್ಯವನ್ನು ಕದಡೋಕೆ ಮಾಡ್ತಾ ಇದೆ. ವಿಧಾನಮಂಡಲ ಅಧಿವೇಶನಕ್ಕೆ ಪರ್ಯಾಯವಾಗಿ ಇವರು ನಡೆಸ್ತಾ ಇರುವಂಥದ್ದು ಇದನ್ನು ಮಹಾಮೇಳದ ಒಂದು ಸಮಾವೇಶಕ್ಕೆ ಅನುಮತಿಯನ್ನು ಕೊಡಿ ಅಂತ ಮನವಿ ಕೂಡ ಮಾಡಿದ್ರು. ಆದರೆ ಈ ಒಂದು ವಿಚಾರವಾಗಿ ಒಂದು ಸಭೆ ನಡೆಸಬೇಕು ಅಂತ ಹೇಳಿ 4 ಸಂಭಾವ್ಯ ಸ್ಥಳಗಳನ್ನು ಕೂಡ ಪ್ರಸ್ತಾಪ ಮಾಡಿ MESನವರು ಒಂದು ಲಿಸ್ಟ್ ಕೂಡ ಕೊಟ್ಟಿದ್ರು, ಪಟ್ಟಿಯನ್ನು ಕೊಟ್ಟಿರ್ತಾರೆ ಪೊಲೀಸ್ ಆಯುಕ್ತರಿಗೆ. ಆದರೆ ಈ ಒಂದು ವಿಚಾರಕ್ಕೆ ಪೊಲೀಸರು ಒಪ್ಪಿಗೆ ಕೊಟ್ಟಿಲ್ಲ, ನಿರಾಕರಿಸಿದ್ದಾರೆ. ಇಲ್ಲ, ನಾವು ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ಬೆಳಗಾವಿ ಅಧಿವೇಶನ ಸಮಯದಲ್ಲಿನೇ ಬೇಕಂತಾನೆ ಮಾಡ್ತಾ ಇರುವಂಥದ್ದು ಇವರು ಖ್ಯಾತಿ ತೆಗಿತಾ ಇದ್ದಾರೆ. 1986ರಲ್ಲಿನೇ ಭಾಷಾವಾರು ಪ್ರಾಂತ ರಚನೆಯ ಒಂದು ಸಂದರ್ಭದಲ್ಲಿ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅಂತ ಹೇಳಿ ಕಾನೂನಾತ್ಮಕವಾಗಿ ದೃಢಪಡಿಸಿದ್ರು. ಆದರೂ ಕೂಡ ಇವರು ಅದನ್ನು ಕೇಳೋದು ಬಿಟ್ಟಿಲ್ಲ. ಮಹಾರಾಷ್ಟ್ರ ಸರ್ಕಾರ ಮತ್ತು ಬೆಳಗಾವಿಯ ಸ್ಥಳೀಯ ಪುಂಡ ಸಂಸ್ಥೆ, ಸಂಘ ಸಂಸ್ಥೆ ಆಗಿರುವಂಥ MES ಏನಿದೆ, ಭಾಷೆಯ ಹೆಸರಲ್ಲಿ ಈಗ ಶಾಂತಿಯನ್ನು ಕದಡೋಕೆ, ಅಶಾಂತಿಯನ್ನು ಮೂಡಿಸೋಕೆ ಪ್ರಯತ್ನ ಮಾಡ್ತಾ ಇದೆ. ಮಹಾಮೇಳ ನಡೆಸುವ ಒಂದು ಮೂಲಕ ಭಾಷಾ ತಾರತಮ್ಯವನ್ನು ಕದಡೋಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಇದಕ್ಕೆ ಒಪ್ಪಿಲ್ಲ. ಪದೇ ಪದೇ ಈ ಒಂದು ವಿಚಾರವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ, ನಮ್ಮನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದಂತೆ ಕೇಳ್ತಾ ಇದ್ದಾರೆ. ಆದರೆ ಈ ಹಿಂದೇನೇ ನಿರ್ಧಾರ ಆಗಿದೆ, ಅದು ಕರ್ನಾಟಕಕ್ಕೆ ಸೇರಿದ್ದು, ಮಹಾರಾಷ್ಟ್ರಕ್ಕೆ ಸೇರಿದ್ದಲ್ಲ. ಭಾಷಾವಾರು ನೀವು ಕೇಳ್ತೀರಾ ಬೆಳಗಾವಿಯನ್ನು ಅಂತಂದರೆ ಕಾನೂನು ರೀತಿಯಲ್ಲಿ ಕೊಟ್ಟಂಥ ಒಂದು ಆದೇಶ ಏನು, ಜಾಸ್ತಿ ಜನ ಇರ್ಬೋದು, ನಿಮಗೆ ಹಂಗೂ ಏನಾದರೂ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋದಿದ್ರೆ ನೀವೇ ಹೋಗಿ ಅಲ್ಲಿದ್ದು ಬಿಡಿ. ಆದರೆ ಬಂದು ಪದೇ ಈ ರೀತಿಯಾಗಿ ಕೆಣಕೋದು ಸರಿಯಲ್ಲ. ಪದೇ ನಾವು ಕೂಡ ಸುಮ್ಮನೆ ಇರ್ತೀವಂತ ನೀವು ಭಾವಿಸೋದು ಕೂಡ ಸರಿಯಲ್ಲ. ಈ ಒಂದು ವಿಚಾರವಾಗಿ ಮತ್ತೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಪೊಲೀಸರ ಹತ್ರ ಹೋಗಿ ಅನುಮತಿ ಕೇಳಿದ್ದಾರಂತೆ, ಕೊಡಿ ನಾವು ಒಂದು ಸಮಾವೇಶ ಮಾಡ್ತೀವಿ ಅಂತ. ಆದರೆ ಇಲ್ಲ, ಕೊಡಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಈಗ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಅಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ಮತ್ತು ಬೇರೆ ವಿಚಾರದಲ್ಲಿ ಕೆಲವೊಂದು ಮಾತು ಕೇಳಿ ಬಂದಿರೋದ್ರಿಂದ ಅಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ ಆದಂಥ ಒಂದು ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಿರೋದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ. ಈ ಮಧ್ಯೆ BJPಯವರು ಪ್ರೊಟೆಸ್ಟ್ ಮಾಡ್ತೀವಿ ಅಂತಾರೆ, ಮತ್ತು ಪಂಚಮಸಾಲಿಗಳು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ MES ಅವರು ಕೂಡ ನಾವು ಸಮ್ಮೇಳನವನ್ನು ಮಾಡ್ತೀವಿ ಅದು ಇದು ಅಂತ ಹೇಳಿದರೆ ಇದಕ್ಕೆ ಹೆಂಗೆ ಅನುಮತಿ ಕೊಡ್ತಾರೆ? ಎಲ್ಲ ವಿಚಾರಗಳು ಇರುವಾಗ ಇವರಿಗೆ ಅನುಮತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ದಿನಗಳಿಂದ ಇವರು ಏನು ಮಾಡ್ತಾ ಇದ್ರು, ಕೇಳ್ತಾ ಇದ್ರು ಅನುಮತಿ, ಆದರೆ ಪೊಲೀಸರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.